ನಮಸ್ಕಾರ. ವೇದಿಕಾರ್ ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳ್ತಿರೋವಂಥ ಈ ಒಂದು ಸಣ್ಣ ವಿದ್ಯೆ ಅಂದರೆ ಈ ಒಂದು ಸಣ್ಣ ಪರಿಹಾರ ಅಂತಲೇ ಹೇಳ್ಬೋದು. ಇದನ್ನು ನೀವು ಮಾಡೋದ್ರಿಂದ ಮಾಡಿ ನಿಮ್ಮ ಪರ್ಸ್ನಲ್ಲಿ ಇಡುವುದರಿಂದ ನಿಮ್ಮ ಪರ್ಸ್ನಲ್ಲಿ ಇರುವಂಥ ಹಣ ಅಂದರೆ ನೀವು ಏನು ದುಡಿದು ನಿಮ್ಮ ಪರ್ಸಲ್ಲಿ ಇಡ್ತಿದ್ದೀರಾ ಅದಕ್ಕೆ ಅಧಿಕವಾದಂಥ ಖರ್ಚುಗಳು ಬರುವುದಿಲ್ಲ. ಅಂದರೆ ಎಕ್ಸ್ಟ್ರಾ ಖರ್ಚು, ಅನ್ವಾಂಟೆಡ್ ಖರ್ಚು ಏನಿರುತ್ತೆ ಆ ರೀತಿಯಾದಂಥ ಯಾವುದೇ ಒಂದು ವಿಷಯ ನಡೆಯುವುದಿಲ್ಲ ಈ ಒಂದು ಸಣ್ಣ ಕೆಲಸ ನೀವು ಮಾಡೋದ್ರಿಂದ. ಇನ್ನು ನಿಮ್ಮ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಅಕ್ಷತೆನ ನೀವು ಮನೆಯಲ್ಲೇ ಮಾಡ್ಕೋಬೇಕಾಗತ್ತೆ. ಅದು ಯಾವ ರೀತಿ ಮಾಡಬೇಕು, ಎಷ್ಟು ಅಕ್ಕಿ ಕಾಳು ತೊಗೋಬೇಕು, ಇದನ್ನೆಲ್ಲ ನಾನು ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದರೆ ಎಂಡ್ವರೆಗೂ ನೋಡಿದರೆ ನಿಮ್ಗೆ ಯಾವುದೇ ಆದಂಥ ಡೌಟು ನಿಮಗೆ ಬರುವುದಿಲ್ಲ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ನಾವು ಪ್ರತಿಯೊಂದನ್ನು ಮಾಡೋದಾಗಲಿ ಇಲ್ಲ ನಾವು ಮಾಡ್ತಿರುವಂಥ ಕೆಲಸ ಇರ್ಬೋದು, ನಮಗೆ ದೇವ್ರು ಕೊಟ್ಟಿರುವಂಥ ಸುಖಗಳಿರ್ಬೋದು, ಕಷ್ಟಗಳಿರ್ಬೋದು, ಎಲ್ಲದಕ್ಕೂ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದು ಕಷ್ಟ ಬರಬೇಕು ಅಂದರೆ ಅದಕ್ಕೂ ಒಂದು ಕಾರಣ ಇರುತ್ತೆ, ಒಂದು ಸುಖ ಬರಬೇಕು ಅಂದರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಸೊ ಕಾರಣ ಇಲ್ದಿರ ಏನೂ ಬರಲ್ಲ. ಕೆಲವೊಂದು ಸರಿ ನಾವು ಅಂದ್ಕೊತೀವಿ ಏನಪ್ಪ ಈ ರೀತಿ ಕಷ್ಟ ಕೊಟ್ಬಿಟ್ಟೆ ಅಂತ. ಕೆಲವೊಂದು ಸರಿ ಒಂದು ಸಣ್ಣ ಪುಟ್ಟ ವಿಷಯಗಳು ನಮ್ಮ ಜೀವನದಲ್ಲಿ ನಡೀತಿದೆ ಅಂದರೆ ಅದರಿಂದ ದೊಡ್ಡ ಸುಖಗಳೇ ನಿಂತಿರುತ್ತೆ ಅನ್ನೋವಂಥ ಒಂದು ಮಾತಿದೆ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಮುಂದೆ ಹೋಗೋಣ. ಮೊದಲನೇದಾಗಿ ನೀವು ಈ ಒಂದು ಪರಿಹಾರವನ್ನು ನೀವು ಮಂಗಳವಾರ ಇಲ್ಲಾಂದರೆ ಶುಕ್ರವಾರ ಮಾಡೋದು ತುಂಬ ಒಳ್ಳೆಯದು. ಮಾಡಿ ನಿಮ್ಮ ಪರ್ಸ್ನಲ್ಲಿ ಇಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ಎಲ್ಲರ ಮನೆಯಲ್ಲೂ ಮಹಾಲಕ್ಷ್ಮಿ ಫೋಟೋ ವಿಗ್ರಹ ಏನಾದರೂ ಒಂದು ಇದ್ದೇ ಇರುತ್ತಲ್ವ. ಸ್ನಾನ ಮಾಡಿ ನೀವು ಶುದ್ಧವಾಗಿ ಬಂದು ನಂತರ ಈ ಒಂದು ಫೋಟೋ ಮುಂದೆ ಒಂದು ತುಪ್ಪ ಇದ್ದರೆ ತುಪ್ಪದ ದೀಪ ಹಚ್ಚಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ದೀಪ ಹಚ್ಚಿ ದೇವ್ರ ಹತ್ರ ನಿಮ್ಮ ಕಷ್ಟ ಏನಿದೆ ನೀವು ಅದನ್ನು ಹೇಳ್ಕೊಳ್ಳಿ ಈ ರೀತಿ ಇದೆ ಅಂತ. ನಂತರ ನೀವು ಯೋಚನೆ ಮಾಡೋದೆಲ್ಲ ಪಾಸಿಟಿವ್ ಆಗಿರುತ್ತೆ. ಅಂದರೆ ನಿಮ್ಮ ಕಷ್ಟ ಹೀಗಿದೆ ಅಂತ ನಾವು ಹೇಳ್ಕೊಳ್ಳೋದಲ್ಲ, ನಿಮಗೆ ಏನಾಗಬೇಕು ಮುಂದೆ ಅನ್ನುವಂಥದ್ದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಆಲ್ರೆಡಿ ಇವಾಗ ಅರ್ನಿಂಗ್ಸಲ್ಲಿರುತ್ತೆ, ನೀವು ದುಡಿತಿರ್ತೀರಲ್ವ, ಆ ಒಂದು ಇದರಲ್ಲಿ ನಿಮ್ಗೆ ಯಾವ ರೀತಿ ಏಳಿಗೆ ಬೇಕು ಅನ್ನೋಂಥನ್ನು ನೀವು ಕಾಣಬೇಕಾಗತ್ತೆ. ಅದೀಗ ಬಿಸ್ನೆಸ್ ಆಗಿದ್ದರೆ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಬೇಕು, ಈ ರೀತಿ ಆಗಿದ್ದರೆ ಚೆನ್ನಾಗಿರ್ಬೋದು ಅನ್ನುವಂಥ ಒಂದು ಇಮ್ಯಾಜಿನೇಷನ್ ನಮಗಿರತ್ತಲ್ವ, ಅದನ್ನು ನಾವು ಮನಸ್ಸಲ್ಲಿ ಪಿಕ್ಚರೈಸ್ ಮಾಡ್ಕೋಬೇಕಾಗತ್ತೆ. ಅದನ್ನು ಒಂದು ಇಮೇಜ್ ಕ್ರಿಯೇಟ್ ಮಾಡಿ ನಾವು ಅದನ್ನು ನೋಡಬೇಕಾಗತ್ತೆ. ನೀವು ಪ್ರತಿದಿನ ಆ ರೀತಿ ನೋಡ್ತಾ ಬಂದ್ರೇ ನಿಮಗೆ ಎಷ್ಟೋ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಏನು ನಡಿಬೇಕು ಅಂತ ನೀವು ಅಂದ್ಕೊಂಡಿದ್ದೀರಲ್ವ, ಅದನ್ನು ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆಲ್ರೆಡಿ ಆಗ್ತಿದೆ ಅನ್ನೋದನ್ನು ನೀವು ಕಣ್ಣಲ್ಲಿ ಕಾಣಬೇಕಾಗತ್ತೆ. ಅಂದರೆ ನಾವು ಡ್ರೀಮ್ ಹೇಗೆ ಕಾಣಿಸುತ್ತಲ್ಲ ಆ ರೀತಿಯಾಗಿ ನಾವು ಕಣ್ಣಲ್ಲೇ ನಾವು ಕಾಣಿಸ್ಕೋಬೇಕಾಗತ್ತೆ. ಅಂದರೆ ಮುಂದೆ ಏನಾಗ್ತಿದೆ, ನಿಮ್ಮ ಪರ್ಸ್ ತುಂಬ ದುಡ್ಡಿರುವಂಥದ್ದು, ನಿಮ್ಮ ಮನೆ ತುಂಬ ಅಂದರೆ ಅಲ್ಮಿರ ತುಂಬ ದುಡ್ಡಿರುವಂಥದ್ದು, ಚಿನ್ನ ಇರುವಂಥದ್ದು, ಇಲ್ಲ ಆರೋಗ್ಯದ್ದಾಗಿದ್ದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಾಗಿ ನೀವು ಓಡಾಡಿಕೊಂಡು ಇರುವಂಥದ್ದು, ಆ ರೀತಿಯಾದಂಥ ನಿಮಗೆ ಏನು ಬೇಕು ಅದನ್ನು ನೀವು ಪಾಸಿಟಿವ್ ಆಗಿರುವಂಥ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡೋದೇ ತುಂಬ ಒಳ್ಳೆಯ ರೀತಿಯಾದಂಥ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ಟೆಕ್ನಿಕ್ನ ಇದ್ರ ಜೊತೆ ಫಾಲೋ ಮಾಡ್ಕೊಳ್ಳಿ. ನಂತರ ನೀವು ಅಕ್ಕಿ ತಗೋಬೇಕಾಗತ್ತೆ. ಈ ಅಕ್ಕಿಯನ್ನು ನೀವು ಮುರಿದೋಗಿರಬಾರ್ದು, ಆ ರೀತಿ ಚೆನ್ನಾಗಿರೋ ಅಕ್ಕಿನ ನೋಡಿಕೊಂಡು ತಗೊಳ್ಳಿ. ಎಷ್ಟು ಬೇಕು ಅನ್ನೋದೇ ಇಲ್ಲಿ ಲೆಕ್ಕ ಬರೋದು ಯಾವ ರೀತಿ ಅಂದರೆ 7, 9 ಇಲ್ಲಾಂದರೆ 11 ಈ ಒಂದು 3 ಲೆಕ್ಕದಲ್ಲಿ ಯಾವುದಾದ್ರೂ ಒಂದು ಲೆಕ್ಕದ ಅಕ್ಕಿ ಕಾಳನ್ನು ನೀವು ತಗೋಬೋದು. ತಗೊಂಡು ನಂತರ ಅದರ ಜೊತೆಯಲ್ಲಿ ಅರಿಶಿಣದ ಪುಡಿ ಹಾಗೆ ತುಪ್ಪ, ಇದನ್ನು ಒಂಚೂರು ಅಕ್ಷತೆ ಇಷ್ಟು ಅಕ್ಕಿ ಇರೋದ್ರಿಂದ ನೀವು ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟೇ ನೀವು ತುಪ್ಪ ಹಾಗೂ ಅರಿಶಿಣದ ಪುಡಿನ ತಗೊಂಡು ಒಂದು ಸಣ್ಣ ಬೌಲಲ್ಲೋ ಎಂದ್ರಲ್ಲಾದರೂ, ಅಂದರೆ ಅಕ್ಕಿ ಕಾಳು ಮಿಸ್ ಆಗಬಾರ್ದು. ನಾವು ಈ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಬೇಕಾಗತ್ತೆ, ಆವಾಗ ಮಿಸ್ ಆಗಬಾರ್ದು. ಆ ರೀತಿಯಾಗಿ ಮಿಕ್ಸ್ ಮಾಡಿ ಲೆಕ್ಕ ಹಾಕಿ ಕರೆಕ್ಟಾಗಿ ಇಟ್ಕೊಂಡು ನಂತರ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಮಂತ್ರವನ್ನು ನೀವು ಜಪನೆ ಮಾಡಬೇಕಾಗತ್ತೆ. ಅದು ನೀವು ಎಷ್ಟು ಅಕ್ಷತೆ ಕಾಳು ತೊಗೊಂಡಿದ್ದೀರಾ ಅಷ್ಟು ಸರಿ ಈ ಮಂತ್ರ ಹೇಳಬೇಕಾಗತ್ತೆ. ಅಂದರೆ 7 ಸರಿ ತೊಗೊಂಡ್ರೆ 7 ಸರಿ ಮಂತ್ರ ಹೇಳಿ, 9 ಸರಿ ತೊಗೊಂಡ್ರೆ 9 ಸರಿ ಮಂತ್ರ ಹೇಳಿ. ಅಂದರೆ 11 ಕಾಳು ತೊಗೊಂಡಿದ್ರೆ ನೀವು, ಅಂದರೆ 11 ಅಕ್ಕಿ ತೊಗೊಂಡಿದ್ರೆ 11 ಸರಿ ನೀವು ಈ ಮಂತ್ರನ ಹೇಳಬೇಕಾಗತ್ತೆ. ಇನ್ನು ಈ ಮಂತ್ರ ಈ ರೀತಿ ಇದೆ: ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಇಷ್ಟೇ ಇರೋದು. ಈ ಮಂತ್ರನ ನಾನು ಹೇಳಿದ ಪ್ರಕಾರ ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅಷ್ಟು ಬಾರಿ ನೀವು ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ. ಹೇಳಿದ ನಂತರ ನೀವು ಈ ಅಕ್ಕಿಯನ್ನು ಒಂದು ಸಣ್ಣ, ಯಾಕಂದರೆ ನಾವು ತೊಗೊಂಡಿರೋದು 7, 9, 11 ಅನ್ನೋದು ತುಂಬ ಪುಟ್ಟದಾಗಿರುತ್ತೆ. ನಾವು ಅದನ್ನು ಇದಕ್ಕೆ ಕಟ್ಟಿದಾಗ ಬಟ್ಟೆಯಲ್ಲಿ, ಸೊ ಒಂದು ಸಣ್ಣ ಪೀಸ್ ಬಟ್ಟೆ ಕಟ್ ಮಾಡಿಕೊಂಡು ಅದಕ್ಕೆ ಈ ಅಕ್ಕಿ ಕಾಳನ್ನು ಹಾಕಿ
ಟೈಟಾಗಿ ಕಟ್ಟಿ ಅದು ಚೆಲ್ಲೋಗ್ದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಟಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅದರಲ್ಲಿ ತುಂಬ ಒಂಥರ ಜಾಸ್ತಿ ತುಪ್ಪ ಹಾಕಿದರೆ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನೀವು ಜಾಸ್ತಿ ತುಪ್ಪ ಬೇಡ, ಸುಮ್ಮನೆ ಒಂದು ಸರಿ ಹಿಂಗೆ ತುಪ್ಪದಲ್ಲಿ ಬೆರಳನ್ನು ಟಚ್ ಮಾಡಿದರೆ ಸಾಕು, ಅಷ್ಟೇ ಇರುತ್ತೆ ಅಕ್ಕಿ ಕಾಳು. ಅಷ್ಟು ಮಾಡಿಕೊಂಡು ನೀವು ಇದರಲ್ಲಿ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಇಡಬೇಕಾಗತ್ತೆ. ಅಂದರೆ ನೀವು ಎಲ್ಲಿ ದುಡ್ಡು ಇಡ್ತೀರಾ, ಯಾಕಂದರೆ ಪರ್ಸಲ್ಲಿ ಅಂದರೆ ನಾವು ಪ್ರತಿದಿನ ದುಡ್ಡು ಬರುತ್ತೆ ಹೋಗುತ್ತೆ ಅನ್ನುವಂಥ ಜಾಗ ಅದು. ಹಾಗಾಗಿ ಅಲ್ಲಿಡೋದು ಉತ್ತಮ. ಯಾಕಂದರೆ ಏನೇ ದುಡ್ಡು ಬಂದರೂ ನಾವು ಅಲ್ಲಿ ಇಟ್ಟಿರ್ತೀವಿ, ನಂತರ ಖರ್ಚು ಕೂಡ ಅಲ್ಲಿಂದಾನೇ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ನಿಮಗೆ ಖರ್ಚುಗಳು ಜಾಸ್ತಿ ಬರಲ್ಲ. ಅಂದರೆ ಅನ್ವಾಂಟೆಡ್ ಖರ್ಚು ಅಂತ ಬಂದಾಗ ಏನಾಗುತ್ತೆ, ನಮಗೆ ಅವಶ್ಯಕತೆ ಮೀರಿ ಬರುವಂಥ ಖರ್ಚುಗಳು, ಅಂದರೆ ನಾನು ಹೇಳೋ ಹಾಗೆ ಹಾಸ್ಪಿಟಲ್ಗೆ ಹೋಗೋದಾಗಿರ್ಬೋದು, ಇಲ್ಲ ನಿಮಗೆ ಗೊತ್ತೇ ಇರಲ್ಲ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಬಂದ್ಬಿಡೋದು, ಇಲ್ಲ ಮೊಬೈಲ್ ರಿಪೇರಿ, ಮನೇಲಿ ಏನಾದರೂ ಒಂದು ರಿಪೇರಿ ಆಗುವಂಥದ್ದು, ಈ ರೀತಿಯಾಗೆಲ್ಲ ಬರುವಂಥ ಖರ್ಚುಗಳನ್ನ ನಾವು ಅನ್ವಾಂಟೆಡ್ ಖರ್ಚು ಅಂದರೆ ನಾವು ಅಂದ್ಕೊಂಡೇ ಇರಲ್ಲ. ಸೊ ಈ ರೀತಿಯಾದಂಥ ಒಂದು ಪರಿಹಾರ ಮಾಡೋದ್ರಿಂದ ನಮಗೆ ಅನ್ವಾಂಟೆಡ್ ಖರ್ಚುಗಳು ಬರೋದಿಲ್ಲ. ಇನ್ನು ಪ್ರತಿ ಸರಿ ಏನೇ ಒಂದು ಖರ್ಚು ಬಂದಾಗ ಇಲ್ಲ ಏನಾದರೂ ಯಾರಾದರೂ ದುಡ್ಡು ಕೇಳೋವಾಗಲೂ ಕೆಲವರು ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ₹1 ಇಲ್ಲ. ಈ ರೀತಿಯಾದಂಥ ಮಾತುಗಳನ್ನ ನೀವು ಕಡಿಮೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಇಲ್ಲ ಅಂದಷ್ಟು ನಮಗೆ ಏನೂ ಇಲ್ದಿರ ಖಾಲಿ ಆಗುವಂಥ ಒಂದು ಪರಿಸ್ಥಿತಿಗೆ ತೊಗೊಂಡು ಬಂದುಬಿಡ್ತಾರೆ. ಆ ಒಂದು ಎನರ್ಜಿ ನಮಗೆ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದಾಗ ಆ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ಒಂದು ಮಾತುಗಳನ್ನ ಆಡದೇ ಇರೋದನ್ನು ನಿಲ್ಲಿಸ್ಬಿಡಿ. ಆಯಿತು ಮಾಡೋಣ ನೋಡೋಣ ಈ ರೀತಿ ಹೇಳಿ ಅವಾಯ್ಡ್ ಮಾಡ್ಕೊಳ್ಳಿ ಸಿಚುವೇಶನ್ನ. ಅದನ್ನು ಬಿಟ್ಟು ನನ್ನ ಹತ್ರ ಇಲ್ಲ, ಕೆಲವರು ಇದ್ಕೊಂಡು ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಯಾರೂ ಇರಲ್ಲ, ಏನೂ ಇಲ್ಲ ನಮ್ಮ ಹತ್ರ ಅನ್ನೋವಂಥ ರೀತಿಯಲ್ಲಿ ಯಾರೂ ಇರಲ್ಲ. ಅದು ನಿಜವಾದ ಮಾತು. ಯಾಕೆ ಅಂದರೆ ಒಂದು ಭಿಕ್ಷಕನ ಹತ್ರ ಕೂಡ ಎಲ್ಲಾದರೂ ಒಂದು ಮೂಲೆಯಲ್ಲಿ ಒಂದಷ್ಟು ಚಿಲ್ಲರೆಗಳನ್ನ ಅವನು ಇಟ್ಟಿರ್ತಾನೆ. ಹಾಗಾಗಿ ಯಾರೂ ಇಲ್ಲ, ₹1 ಇಲ್ಲ ಅನ್ನೋವಂಥ ಮಾತನ್ನು ಹೇಳೋದನ್ನು ನಿಲ್ಲಿಸಬೇಕು. ಯಾಕೆಂದರೆ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಆ ₹1 ನಿಮಗೂ ಗೊತ್ತಿಲ್ದಿರ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಹಾಗಾಗಿ ಆ ರೀತಿಯಾದಂಥ ಮಾತುಗಳನ್ನ ನೀವು ಆಡೋದನ್ನು ನಿಲ್ಲಿಸಬೇಕಾಗುತ್ತೆ. ಇನ್ನು ಯಾರೇ ದುಡ್ಡು ಕೇಳಿದ್ರು ನಿಮ್ಮ ಹತ್ರ ಇಲ್ಲ ಅಂದ್ರೂ ನಾನು ಹೇಳಿದಾಗೆ ಮಾಡೋಣ ನೋಡೋಣ ಅನ್ನೋವಂಥ ಒಂದು ಮಾತುಗಳನ್ನ ಹೇಳಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನನ್ನ ಹತ್ರ ಕಾಸಿಲ್ಲ, ನನ್ನ ಪರ್ಸ್ ತೋರಿಸ್ಲಾ, ನಾನು ಖಾಲಿ ಇದೆ. ನಿಮ್ಮ ಪರ್ಸ್ ಖಾಲಿನೇ ಇರ್ಬೋದು, ನಿಮ್ಮ ಹತ್ರ ದುಡ್ಡು ಇಲ್ದಿರೇ ಇರ್ಬೋದು, ಆದರೆ ತೀರಾ ನೀವು ಆ ಒಂದು ಸಿಚುವೇಶ್ನಿಗೆ ಹೋಗಿರಲ್ಲ. ನಿಮ್ಮದು ಅಂತ ಹೇಳಿ ಎಲ್ಲಾದರೂ ಒಂದು ದುಡ್ಡು ಇದ್ದೇ ಇರುತ್ತೆ. ಅದು ನಿಮಗೆ ಗೊತ್ತಿದ್ದೇನೋ ಗೊತ್ತಿಲ್ದಿರೇನೋ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಆ ರೀತಿಯಾದಂಥ ಮಾತುಗಳನ್ನ ಹೇಳಿದಾಗ ಲಕ್ಷ್ಮೀ ತಾಯಿ ಬೇಜಾರು ಮಾಡಿಕೊಂಡು ನಿಮ್ಮಿಂದ ದೂರ ಹೊರ್ಟೋಗ್ತಾಳೆ. ಹಾಗಾಗಿ ಆ ರೀತಿಯಾದಂಥ ಮಾತುಗಳನ್ನ ಅವಾಯ್ಡ್ ಮಾಡಿಕೊಂಡು, ನನ್ನ ಹತ್ರ ಇದೆ, ನಿಮ್ಗೆ ಅನ್ನಿಸ್ಬೋದು ನನ್ನ ಹತ್ರ ಇಲ್ಲ ಅಂದರೆ ನಾನು ಇಲ್ಲ ತಾನೇ ಹೇಳಬೇಕು ಅಂತ. ಆದರೆ ಈ ಇಲ್ಲ ಅನ್ನೋವಂಥ ಮಾತು ನೋ ಅಂತ ಇರ್ಬೋದು, ಇಲ್ಲ ಅನ್ನೋವಂಥ ಮಾತಿರ್ಬೋದು, ಅದು ನಮಗೆ ನೆಗೆಟಿವ್ ಆಗಿರುವಂಥ ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ನನ್ನ ಹತ್ರ ಇದೆ ಅಂತ ಹೇಳ್ಕೊಂಡು ನೋಡಿ, ನಿಮಗೆ ಗೊತ್ತಿಲ್ಲದಿರೋಂಥ ರೀತಿಯಲ್ಲಿ ದುಡ್ಡು ಅಟ್ರ್ಯಾಕ್ಟ್ ಆಗಿ ನಿಮ್ಮ ಹತ್ರಕ್ಕೆ ಬಂದು ಸೇರ್ತಾ ಹೋಗುತ್ತೆ. ಇದೊಂದು ಟೆಕ್ನಿಕ್ನ ಟ್ರೈ ಮಾಡಿ ನೋಡಿ, ಎಷ್ಟೋ ಜನಕ್ಕೆ ರಿಸಲ್ಟ್ ತಂದುಕೊಟ್ಟಿದೆ. ನಿಮ್ಮ ಹತ್ರ ಇಲ್ಲ ಅಂದ್ರೂ ನನ್ನ ಹತ್ರ ಇದೆ ಅಂತ ಹೇಳಿ ಯಾರಿಗೂ ಏನೂ ತೋರಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಯಾರಿಗೂ ಪ್ರೂಫ್ ಕೊಡೋ ಅಂಥ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫು ನಿಮ್ಮಿಷ್ಟ. ಹಾಗಾಗಿ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಕೇಳಿದ್ರು ನನ್ನ ಹತ್ರ ಚೆನ್ನಾಗಿದೆ, ದೇವ್ರು ನನ್ನ ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳ್ತಾ ಹೋಗಿ, ಅದಾಗದೆ ನಿಮ್ಮ ಕೈಯಲ್ಲಿ ಏನು ನೆಗೆಟಿವ್, ನಿಮ್ಮ ಹತ್ರ ಏನು ನೆಗೆಟಿವ್ ಎನರ್ಜಿ ಇತ್ತೋ ಅದೆಲ್ಲ ದೂರ ಆಗಿ ನಿಮಗೆ ದುಡ್ಡು ಬರುವಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಹಾಗೆ ಈ ಒಂದು ಪರಿಹಾರದಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗೇ ಆಗುತ್ತೆ, ಆ ಒಂದು ಗ್ಯಾರಂಟಿ ಇದೆ. ಹಾಗಾಗಿ ಈ ಒಂದು ಪ್ರಯತ್ನವನ್ನು ನೀವು ಮಾಡಿ ನೋಡಿ. ಹಾಗೆ ಒಂದು ಸ್ವಲ್ಪ ದಿನ ಆದ ನಂತರ ನೀವು ಇದನ್ನು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಎಲ್ಲಾದರೂ ಹಾಕ್ಬೋದು. ಮತ್ತು ನಿಮಗೆ ಬೇಕಿದ್ದರೆ ಆ ಪರಿಹಾರನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಂಥ ದಿನ ತೆಗಿಬೇಕು ಆ ರೀತಿ ರೂಲ್ಸ್ ಎಲ್ಲ ಇಲ್ಲ. ಶುದ್ಧವಾಗಿರಬೇಕು. ಪೀರಿಯಡ್ಸ್ ಆಗಿರುವಂಥ ಟೈಮಲ್ಲಿ ಎಲ್ಲ ಇದನ್ನೆಲ್ಲ ಮಾಡಬಾರ್ದು. ಹಾಗಾಗಿ ನೋಡಿಕೊಂಡು ಈ ಒಂದು ಪರಿಹಾರ ಟ್ರೈ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಾರಾಹಿ ತಾಯಿ ಎಲ್ರಿಗೂ ಇನ್ನೂ ಧನ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.